ಬಟ್ ಈ ಗಾಡಿ ಲುಕ್ಸ್ ಲೈಕ್ ವಾವ್, ಮುತ್ಕೊಳ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗೈತಿ ಇದು. ಒಂದು ಈ ಪ್ಲೇಟ್ ಇದೆಯಲ್ಲ, ಇದು ಎಷ್ಟು ದೊಡ್ಡ ಪ್ಲೇಟ್ ಇದೆ ಗೊತ್ತಾ? ಒನ್ಸ್ ನೀವು 4000 RPM ಕ್ರಾಸ್ ಮಾಡಿದ್ರಿ ಅಂದರೆ ಈ ಗಾಡಿ ಕಂಟ್ರೋಲಲ್ಲಿ ಇರೋಲ್ಲ, ಹಂಗೆ ಹೋಗುತ್ತೆ. ನಂಗೆ ಇಷ್ಟ ಆ್ಯಕ್ಚುಲಿ. ನನ್ನ ಸ್ಪ್ಲೆಂಡರ್ಲು ನಾನು ಅದನ್ನು ಮಾಡಿಫಿಕೇಶನ್ ಮಾಡಿಸಿದ್ದೆ. ಮಾಮೂಲಿ ಲೈಕ್ 220 ಪಲ್ಸರ್ ಬರುತ್ತಲ್ಲ ಬ್ಯಾಕ್ ಸೈಡ್ದು, ಅದು ಇದಕ್ಕೆ ಫ್ರಂಟ್ ಬರುತ್ತೆ. ಅಯ್ಯಯ್ಯೋ, ಏನು ಇವನು ಹಿಂಗೆ ಮಾಡ್ಕೊಂಬಂದ್ಬಿಟ್ಟವನೇ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಸೊ ಇವತ್ತಿನ ವಿಡಿಯೋಲಿ ನಮ್ಮ ಹೊಸ ಟ್ಯೂಬ್ 250 Gen 3 ಬೈಕ್ದು ರಿವ್ಯೂ ನೋಡ್ತೀರಾ. ಸೊ ಟಾಪ್ ಸರ್ಚಲ್ಲಿ 250 ಡ್ಯೂಕು ತುಂಬ ಸರ್ಚಲ್ಲಿದೆ. ಆ್ಯಂಡ್ ನನಗೆ ತುಂಬ ಜನ DM ಮಾಡಿ ಹೇಳ್ತಾ ಇದ್ರಿ, ಬ್ರೋ 250 ಡ್ಯೂಕು ರಿವ್ಯೂ ಮಾಡಿ ಅಂತ. ಸೊ ನನ್ನ ಹತ್ರನೇ ಇದೆ. ಸೊ ಆ ಗಾಡಿನ ಇವತ್ತು ರಿವ್ಯೂ ಮಾಡೋಣ, ಯಾವ ಥರ ಇದೆ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ಸ್ವಲ್ಪ ಒಂದು ಸಣ್ಣ ಕೆಲಸ ಇದೆ, ಅದನ್ನು ಮುಗಿಸ್ಕೊಳ್ಳೋಣ, ಆಮೇಲೆ ನಿಮಗೆ ರಿವ್ಯೂ ತೋರಿಸ್ತೀನಿ. ಲೆಟ್ಸ್ ಗೋ. ನನ್ನ ಹೊಸದು ಸ್ಟಾಕ್ ಏನು ಬಂದಿತ್ತಲ್ಲ ಅದು ಏನಕ್ಕಂತ ಹೇಳ್ತೀನಿ. ಆ್ಯಂಡ್ ಈ ಸೈಡಲ್ಲಿ ನೆನ್ನೆ ಬಟ್ಟೆ ತೊಗೊಂಬಂದಿದೆ ಗೈಸ್. ಬೇರೆ ಶರ್ಟ್ ಹೇಳಿದ್ದೆ, ಇವರು ಬೇರೆ ಶರ್ಟ್ ಹಾಕ್ಬಿಟ್ಟವ್ರೆ. ಸೊ ಅದಕ್ಕೆ ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಂಬರೋಣ. ಅಯ್ಯಯ್ಯೋ, ಏನು ಇವನು ಹಿಂಗೆ ಮಾಡ್ಕೊಂಬಂದ್ಬಿಟ್ಟವನೇ ಗೈಸ್. ಏನಂದರೆ ಗುಂಡಿಗೆ ಬಿತ್ತಂದರೆ ಗಾಡಿ ತಗಡೆ ಹೋಗಿ ನಂಬರ್ ಪ್ಲೇಟ್ ಟಚ್ ಆಗ್ತೈತೆ ಅಂದ ನನ್ನ ತಮ್ಮ. ಟಚ್ ಅಲ್ಲ, ಇದು ಕಿತ್ಕೊಂಡೇ ಬಂದ್ಬಿಟ್ಟವನಲ್ಲ ಗುರು. ನನ್ನ ತಮ್ಮಂಗೆ ಗಾಡಿ ಕೊಟ್ಟರೆ ಏನಾದರೂ ಒಂದು ಮಾಡ್ಕೊಂಬಂದ್ಬಿಡ್ತಾನು ಗುರು. ನನಗೆ ಬೇರೆ ವ್ಯಕ್ತಿ ಕೊಟ್ರಂಗೆ ಫೀಲ್ ಬರ್ತೈತೆ ನನಗಂತೂ ಇತ್ತೀಚೆಗೆ. ಈ ಥರ ಹಾಳು ಮಾಡ್ಕೊಂಬಂದ್ಬಿಡೋದಾ? ನಾನು ಹೊಡೆದೆ ಕಣಪ್ಪ, ಹಾಕ್ಸಿ 3 ದಿನ ಗಾಡಿ ಹೊಡೆದೆ, ನಾನೇನು ಮಾಡಲೇ ಇಲ್ಲ, ಅದನ್ನು ಚೆನ್ನಾಗೇ ಇತ್ತು. ಸೊ ಅದಕ್ಕೆ ಇದೊಂದು ಟೇಲ್ ಹಾಕ್ಸ್ಕೊಂಬಂದ್ಬಿಡೋಣ ಗೈಸ್. ಇಷ್ಟು ಲೆಂತ್ ಬರುತ್ತೆ. ಸೊ ಮತ್ತು ಯಾವ ತಲೆನೋವು ಇರೋಲ್ಲ ನೋಡಿ. ಅದು ನಂಬರ್ ಪ್ಲೇಟ್ ಇನ್ನೊಂದು 2-3 ಡೇಸಲ್ಲಿ ಅದು ಎಗರೋಗ್ಬಿಡುತ್ತೆ. ಆಮೇಲೆ ಯಾಕೆ ಬೇಕು, ಸ್ಕ್ರೂನೇ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಸ್ಕೊಂಬಂದ್ಬಿಡೋಣ. ಲೆಟ್ಸ್ ಗೋ. ಆಲ್ಮೋಸ್ಟ್ 5 ಡೇಸ್ ಆಯಿತು ಗಾಡಿ ಹೊಡೆದೇ ಇರಲಿಲ್ಲ. ಇಲ್ಲೇ ಗಾಡಿ ನಿಂತ್ಕೊಂಡಿದ್ರು 2 ದಿನ ನಾನು ಓಡಿಸೇ ಇರಲಿಲ್ಲ. ಆಮೇಲೆ ನನ್ನ ತಮ್ಮ ತಗೊಂಡೋಗಿದ್ದ ಒಂದು 2-3 ಡೇಸು. ಇವತ್ತು ಸಿಕ್ಕಿದೆ ಆ್ಯಂಡ್ ಅದಕ್ಕೆ ಇವತ್ತು ಸಿಕ್ಕಿದೆ. ಫಸ್ಟ್ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಫಸ್ಟ್ ಕೆಲಸ ಮಾಡ್ತಾಯಿದ್ದೀನಿ. ಸದ್ಯ ಫ್ಯೂಲ್ ಹಾಕ್ಸ್ಕೊಂಬಂದವ್ ನನ್ನ ತಮ್ಮ. ಲಾಸ್ಟ್ ಟೈಮ್ ಫ್ಯೂಲ್ ಹಾಕ್ಸ್ಕೊಂಬಂದಿರಲಿಲ್ಲ ಗುರು ಗೈಸ್. ಸುಮಾರು 1 ಅವರ್ ಆದಮೇಲೆ ಟೇಲ್ ಹಾಕಿದ್ದು. ಯಪ್ಪ ಹೆವಿ ರೋದನೆ ಕೊಡ್ತು ಗುರು, ಹೆವಿ ಕೆಲಸ ಕೊಡ್ತು. 2 ಸತಿ ತೆಗೆದು ಹಾಕಿ ಕೆಲಸ ಮಾಡಿರೋದು ಇದನ್ನು ಗೈಸ್. ಬಟ್ಟೆ ಚೇಂಜ್ ಮಾಡಿಸ್ಕೊಂಡೆ. ಏನಪ್ಪ ಅಂದರೆ ಇದೆಲ್ಲಿದೆ ಅಂದರೆ ಸಂಜಯ್ ನಗರ ಮೇನ್ ರೋಡ್ ಇದೆಯಲ್ಲ, ಇದೇ ಮೇನ್ ರೋಡು. ಅಲ್ಲಿ ಬಸ್ ಸ್ಟಾಪ್ ಬರುತ್ತೆ. ಟಾಟಾ ನಗರ, ಸಾಕರ್ ನಗರ ಕನೆಕ್ಟ್ ಆಗುತ್ತೆ, ಇದೇ ರೋಡು. ಸೊ ಅಲ್ಲೇ ಇರೋದು. ಇದು ಎಂಪೈರ್ ಅಂತ ಒಂದು ಬಟ್ಟೆ ಅಂಗಡಿ, ಮೆನ್ಸ್ ವೇರ್. ಇಲ್ಲಿ ಬ್ರ್ಯಾಂಡೆಡ್ ಬಟ್ಟೆ ಸಿಗುತ್ತೆ. ಅಲ್ಲಿ ನೋಡಿ, ಆ ಕಡೆ ಬೋರ್ಡ್ ಇದೆ, ಎಂಪೈರ್ ಪ್ರೀಮಿಯಂ ಕ್ವಾಲಿಟೀಸ್ ಅಂತ. ಚೆನ್ನಾಗಿದೆ ಬಟ್ಟೆ ಇಲ್ಲಿ. ಸೊ ಎಕ್ಸ್ಚೇಂಜ್ ಆಗ್ಬಿಟ್ಟಿತ್ತು, ಸೊ ಅದಕ್ಕೆ ಚೇಂಜ್ ಮಾಡಿಕೊಂಡೆ. ಈಗ ಇದರಲ್ಲಿ ಇನ್ನೊಂದು ಶರ್ಟ್ ಇದೆ. ಆ ಶರ್ಟು ಸುಭಾಷ್ದು, ಅವ್ರದ್ದು ಅದು ಆ್ಯಕ್ಚುಲಿ. ಶರ್ಟ್ ಅಲ್ಲ, ಟಿ ಶರ್ಟ್. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಇವಾಗ. ಈ ಇಂಪೈರ್ ಬಟ್ಟೆ ಅಂಗಡಿ ಏನಿದೆಯಲ್ಲ, ಇದು ಬಂದುಬಿಟ್ಟು ನಮ್ಮ ಮೈಸೂರಲ್ಲಿ ಒಬ್ಬರು ರಾಕೆಟ್ ಅಂತ ಇದ್ದಾರೆ, ನೀವು ನೋಡಿರ್ತೀರಾ. ಡ್ಯೂಕ್ 250 ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾರೆ. ಸೊ ಅವ್ರ ಹೆಸರು ಪವನ್. ಅವರ ಕಸಿನ್ ಬ್ರೋದು ಇದು ಬಟ್ಟೆ ಅಂಗಡಿ, ಓಕೆನಾ. ಸೊ ಇಲ್ಲಿ ಅವ್ರು ಕಳಿಸಿದ್ರು ನನಗೆ ಬಟ್ಟೆ ಬೇಕಂತ ಹೇಳಿದ್ಕೆ, ಬ್ರೋ ಚೆನ್ನಾಗಿದೆ ಅಲ್ಲ, ಒಂದ್ಸತಿ ಹೋಗಿ ನೋಡಿ ಬನ್ನಿ ಅಂತ ಅಂದಿದ್ರು. ಸೊ ಬಂದಿದ್ದೆ 2000 ರೂಪಾಯಿ ಬಿಲ್ ಮಾಡ್ಕೊಂಡು ತಗೊಂಡೋಗಿದ್ದೆ. ಅಷ್ಟಕ್ಕೊಂದು ಬಟ್ಟೆ ತೊಗೊಂಡ್ಬಿಟ್ಟೆ ನಾನು ಅಷ್ಟೇ, ಇನ್ನೇನು ಸಿಂಪಲ್ಲು. ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಎಲ್ಲ ಬ್ರ್ಯಾಂಡೆಡ್ ಇರೋದು, ಅಲ್ಲೆಲ್ಲ ನಾರ್ಮಲ್ ಬಟ್ಟೆಗಳಲ್ಲ. ಆ್ಯಂಡ್ ದಿಸ್ ಇಸ್ ನಾಟ್ ಪ್ರಮೋಷನ್ ಬ್ರೋ, ಓಪನಾಗಿ ಹೇಳ್ತಿದ್ದೀನಿ. ನನ್ನ ಪವನನ ಫ್ರೆಂಡಿನ ಕಸಿನ್ ಬ್ರೋದು ಅದು ಶಾಪು. ಆ್ಯಂಡ್ ಇಲ್ಲೇ ಅಲ್ಲ, ಇನ್ನೊಂದಿದೆ ಇವ್ರದ್ದು, ವಿದ್ಯಾರಣ್ಯಪುರದಲ್ಲೂ ಇದೆ. ಜಿಂಚಾಕ್, ವಿದ್ಯಾರಣ್ಯಪುರದಲ್ಲೂ ಇದೆ. ಬೇಕಾದರೂ ಅಲ್ಲೂ ಒಂದ್ಸತಿ ವಿಸಿಟ್ ಮಾಡ್ಕೊಂಡು ತೊಗೋಬೋದು. ಸೊ ಈಗ ಸಂಜಯ್ ನಗರ ಹೋಗೋಣ, ಸಾರಿ RT ನಗರ. ಓಕೆ ಬಾಯ್ಸ್, ಲೆಟ್ಸ್ ಟಾಕ್ ಅಬೌಟ್ ದಿಸ್ ಬೈಕ್. ಸೊ ಡ್ಯೂಕ್ 250 Gen 3 ರಿವ್ಯೂ ವ್ಲಾಗ್. ವ್ಲಾಗ್ ಮೀನ್ಸ್ ಏನಪ್ಪ ಅಂತ ಹೇಳಿದ್ರೆ, ರಿವ್ಯೂ ಅಂತ ಹೇಳಿದ್ರೆ ಬರೀ ರಿವ್ಯೂ ಇರಬೇಕು. ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ವ್ಲಾಗು ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಸೊ ಅದರೊಳಗಡೆ ಈ ಬೈಕಿನ ರಿವ್ಯೂ ತೋರಿಸ್ಕೊಡ್ತೀನಿ, ಸ್ವಲ್ಪ ಡಿಫ್ರೆಂಟ್ ಟೈಪ್ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆನಾ. ನಾನು ನೋಡಿದ್ರೆ ಗಾಡಿ ಯಾವ ಟೈಮಲ್ಲಿ ಆಚೆ ತೊಗೊಂಬಂದಿನಿ ಗೊತ್ತಾ, ಉರಿ ಬಿಸಿಲು ಗುರು, ತಲೆಯಲ್ಲೆಲ್ಲ ಬೆವರು ಕಿತ್ಕೊಂಬರ್ತೈತೆ. ಆ ಟೈಮಲ್ಲಿ ಗಾಡಿ ಎತ್ಕೊಂಡ್ಬಂದಿದ್ದೀನಿ ಆಚೆ ವೀಡಿಯೋ ಮಾಡೋದಕ್ಕೆ. ಸೊ ಬಂದ್ಬಿಡೋಣ ಮ್ಯಾಟ್ರಿಗೆ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ?
ಇಂಜಿನ್ ಮೇಲೆ ಬಂದ್ಬಿಡೋಣ, ಲೆಟ್ಸ್ ಗೋ. ಸೊ ಇದರಲ್ಲಿ ಬರೋದು 249.07 CC ಇಂಜಿನ್, ಲಿಕ್ವಿಡ್ ಕೋಲ್ಡ್ ಇಂಜನು, ಸಿಂಗಲ್ ಸಿಲಿಂಡರ್. ಇದೇ 250 cc ಗಾಡಿ ಬೇರೆ ಕಂಪ್ನಿದಿದ್ದು ಅದ್ಯಾಕೆ KTM ಥರ ಪವರ್ ಕೊಡಲ್ಲ ಅಂತಂದರೆ, ಈ ಗಾಡೀಲಿ ಸಿಂಗಲ್ ಸಿಲಿಂಡರ್ ಬರುತ್ತೆ. ಸೊ ಅದಕ್ಕೆ ಅದು ತುಂಬ ಜಾಸ್ತಿ ಪವರ್ ಪ್ರೊಡ್ಯೂಸ್ ಮಾಡೋದ್ರಿಂದ ಅಷ್ಟಕ್ಕೊಂದು ಪವರು ಈ KTM ಗಾಡಿ ಕೊಡುತ್ತೆ. ಆ್ಯಂಡ್ ನಿಮಗೆಲ್ರಿಗೂ ಗೊತ್ತಿರೋಂಗೆ KTM ಹೆವಿ ಹೀಟ್ ಹೊಡೆಯುತ್ತೆ ಗುರು, ಅದಕ್ಕೆ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿದ್ರೆ ನೀವು ಕೂಲೆಂಟ್. ಸೊ ಯಾವತ್ತು ಇಷ್ಟು ಕೂಲೆಂಟ್ ಇರಬೇಕಂತೆ, ಹೈಗೆ ಹೋಗಬಾರ್ದು, ಇಷ್ಟಕ್ಕೆ ಬರಬೇಕಂತೆ. ಅಂದರೆ ಈ ಸೆಂಟ್ರಲ್ ಬರಬೇಕು, ಇಲ್ಲೊಂದು ಬ್ಲೂ ಪಾಯಿಂಟ್ ಇರ್ತಿತ್ತು ಬಟ್ ಇಲ್ಲ ಇದರಲ್ಲಿ. ಅಲ್ಲಿಂದ ಕ್ರಾಸ್ ಯಾವ ಕಾರಣಕ್ಕೂ ಆಗಬಾರ್ದು ಅಂತ ಅದು ಇಂಡಿಕೇಟ್ ಮಾಡುತ್ತೆ. ಕೂಲೆಂಟು ಅವಾಗ ಚೆಕ್ ಮಾಡ್ತಿರ್ಬೇಕಂತೆ, ಎವ್ರಿ 700-600ಗೆ ಫಿಲಪ್ ಮಾಡ್ಬೇಕಂತೆ. ಬಟ್ ಫಸ್ಟ್ ಸರ್ವಿಸಿಗೆಲ್ಲ ಮಾಡಲ್ಲ ಯೂಶಲಿ ಅಂತ ಹೇಳಿದ್ರು ಅವರು. ಸೊ ಸೆಕೆಂಡ್ ಸರ್ವಿಸ್ ಒಳಗಡೆ ಒಂದು ಸತಿ ಮಾಡಿಸ್ಬೇಕಂತೆ, ದೆನ್ ಸೆಕೆಂಡ್ ಸರ್ವಿಸ್ಗೆ ಹೋದಾಗ ತಿರ್ಗಾ ಮಾಡ್ತಾರಂತೆ. ಸೊ ಅಷ್ಟು ಕುಡಿಯುತ್ತೆ ಗುರು, ಯಾಕಂದರೆ ಅಷ್ಟು ಹೀಟ್ ಆಗುತ್ತೆ ಇದು. ನೋಡಿ ಎಷ್ಟು ಹೀಟ್ ಇದೆ, ನಾನು ಹೊಡೆದಿರೋದೇ 30 ಕಿಲೋಮೀಟ್ರ್, ಈ ಪಾರ್ಟಿ ಹೀಟ್ ಆಗಿದೆ ಇವಾಗ. ಓಕೆನಾ. ಸೊ ಇದು ಮೋನೋಶಾಕ್ಸ್ ಬರುತ್ತೆ. ಸೊ ಮೋನೋ ಸಸ್ಪೆನ್ಷನ್ ಬಂದುಬಿಟ್ಟು ಒಳಗಡೆನೂ ಬರುತ್ತೆ, ಸೈಡು ಬರುತ್ತೆ. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಟೈರು MRF ಬರೋದು. ಸೊ MRFಲ್ಲಿ ಇದು ಬಂದುಬಿಟ್ಟು 150/60 mm ಬರುತ್ತೆ. ಈ ಟೈರ್ ಎಷ್ಟು ದೊಡ್ಡದು ಅಂದರೆ, ಇಲ್ಲಿ ನೋಡಿ ನನ್ನ ಕೈ ಕರೆಕ್ಟಾಗಿ ಇಷ್ಟು ಕೂರ್ತಿದೆ. ಸೊ ಇಷ್ಟು ದೊಡ್ಡ ಟೈರ್ ಇದು, ಇಮ್ಯಾಜಿನ್ ಮಾಡಿ. ಅಷ್ಟು ದೊಡ್ಡ ಟೈರ್ ಅಂದರೆ ಗ್ರಿಪ್ಪು ತುಂಬ ಚೆನ್ನಾಗಿರುತ್ತೆ. ಸೊ ಫ್ರಂಟ್ ಟೈರ್ ಎಷ್ಟಿದೆ ಅಂದರೆ 110/70 mm ಟೈರ್ಸ್ ಬರುತ್ತೆ ಫ್ರಂಟ್ದು. ಇದು ಮಾಮೂಲಿ ಲೈಕ್ 220 ಪಲ್ಸರ್ ಬರುತ್ತಲ್ಲ ಬ್ಯಾಕ್ ಸೈಡ್ದು, ಅದು ಇದಕ್ಕೆ ಫ್ರಂಟ್ ಬರುತ್ತೆ. ಸೊ ಅಷ್ಟು ದೊಡ್ಡ ಟೈರ್ ಇದ್ರದ್ದು ಬರೋದು. ಆ್ಯಂಡ್ ಫ್ರಂಟ್ ಈ ಥರ ಬರುತ್ತೆ. ಆ್ಯಂಡ್ ಇದರಲ್ಲಿ ಬರುವಂಥ ಎಲ್ಲ ಲೈಟ್ಸು, ಇಂಡಿಕೇಟರ್ ಆಗಲಿ, ಹೆಡ್ಲೈಟ್ ಆಗಲಿ, ಟೇಲ್ ಆಗಲಿ, ಆ್ಯಂಡ್ ಎವ್ರಿಥಿಂಗ್ ಎಲ್ಲ LED ಬರೋದು. LED DLRs ಇಲ್ಲಿ ನೋಡಿ, DLR ಇಲ್ಲಿದೆ, LED ಹೆಡ್ಲೈಟ್, LED ಇಂಡಿಕೇಟರ್, LED ಟೇಲ್ ಲೈಟ್. ಸೊ ಇದು ಟೇಲ್ ಅಂತಾರೆ, ಗೊತ್ತಿರ್ಬೋದು. ಆ್ಯಂಡ್ ಆ್ಯಂಡ್ ಇದರಲ್ಲಿ ಇನ್ನೊಂದು ಫ್ಯೂಚರ್ ಏನಪ್ಪ ಅಂದರೆ ನಂಗೆ ಇಷ್ಟ ಆ್ಯಕ್ಚುಲಿ. ನನ್ನ ಸ್ಪ್ಲೆಂಡರ್ಲು ನಾನು ಅದನ್ನು ಮಾಡಿಫಿಕೇಷನ್ ಮಾಡಿಸಿದ್ದೆ. ಏನಪ್ಪ ಅಂದರೆ ಹಜಾರ್ಡ್ ಲೈಟ್ ಗೈಸ್. ಇಲ್ಲಿ ನೋಡಿ, ಇದೊಂದು ಸ್ವಿಚ್ ಬರುತ್ತೆ, ಹಿಂಗೆ ಆನ್ ಮಾಡಿದ್ರೆ ಹಜಾರ್ಡ್ ಲೈಟ್ ಆನ್ ಆಗುತ್ತೆ. ಫ್ರಂಟ್ 2 ಇಂಡಿಕೇಟರ್ ಆನ್ ಆಗುತ್ತೆ, ಬ್ಯಾಕ್ ಸೈಡ್ದು ಕೂಡ 2 ಇಂಡಿಕೇಟರ್ ಆನ್ ಆಗುತ್ತೆ. ಸೊ ಈ ಫೀಚರ್ ನನಗಿಷ್ಟ. ಆ್ಯಂಡ್ ಇನ್ನೊಂದು ಫೀಚರ್ ಏನಪ್ಪ ಅಂದರೆ, ಇದರಲ್ಲಿ ಕೀ ಆಫ್ ಮಾಡಿ ಆದರೂ ಆನಲ್ಲಿರುತ್ತೆ, ಕಾಣ್ತಿದೆಯಲ್ಲ, ನಿಜವಲ್ಲ ಆನಲ್ಲಿ ಇದೆ ಗುರು. ಇದೊಂದು ಫ್ಯೂಚರ್ ಕೊಟ್ಬಿಟ್ಟು ಬಡ್ಡಿ ಮಗ. ಆಮೇಲೆ ತಿರ್ಗಾ ಇದನ್ನು ಕೀ ಆನ್ ಮಾಡಿ ಆಮೇಲೆ ಈ ಸ್ವಿಚ್ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಆಯಿತು, ಇಷ್ಟೇ. ಸೊ ಈ ಗಾಡಿ ಟಾರ್ಕ್ ಬಂದುಬಿಟ್ಟು 25 Nm ಟಾರ್ಕ್ ಬರುತ್ತೆ. ಆ್ಯಂಡ್ ಪವರ್ ಪ್ರೊಡ್ಯೂಸ್ ಮಾಡೋದು ಅರೌಂಡ್ 31 ಗುರು. ಈ ಪವರ್ ತುಂಬ ಜಾಸ್ತಿನೇ. ಯೂಶಲಿ 250 cc ಗಾಡಿಗಳಲ್ಲಿ ಇಷ್ಟೊಂದು ಪವರ್ ಎಲ್ಲ ಕೊಡಲ್ಲ. ಬಟ್ KTM ಅವನು ತೆಗೆದು ಕೊಡ್ತಾನೆ, ಮಚ್ಚ ಕೇಕ್ ಇಟ್ಕೊಂಡಂಗೆ ಹಿಡ್ಕೊ ತಿನ್ನು ಅಂತಾರೆ. ಸೊ ಈ ಗಾಡಿ ಗೇರ್ಸ್ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಸಿಂಗಲ್ ಡೌನು, ಇನ್ನು 5 ಮೇಲ್ಗಡೆ, ಅಂದರೆ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗೇರ್ ಬರುತ್ತೆ. ಇಲ್ಲಿ ಇಂಡಿಕೇಟ್ ಕೂಡ ಮಾಡುತ್ತೆ. ಸೊ ಇದೊಂದು ಫ್ಯೂಚರ್ ನನಗೆ ಇಷ್ಟ. 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬರುತ್ತೆ ಈ ಗಾಡೀಲಿ. ಸೊ ಈ ಗಾಡಿ ಸ್ಪೀಡ್ ಬಂದುಬಿಟ್ಟು ಆಲ್ಮೋಸ್ಟ್ ಕಂಪ್ನಿ ಕ್ಲೈಮ್ ಮಾಡೋದು ಅರೌಂಡ್ 135 ಏನೋ ಹೇಳ್ತಾರೆ. ಸೊ ಈ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಒಳ್ಳೆ ಬ್ರೇಕ್ಸೇ ಬೇಕಾಗಿರೋದು ಈ ಗಾಡಿಗೆ. ಸೊ ಅದಕ್ಕೇ ಡ್ಯುಯಲ್ ಚಾನೆಲ್ ABS ಕೊಟ್ಟಿರೋದು ಗುರು. ಈ ಪ್ಲೇಟ್ ಇದೆಯಲ್ಲ, ಇದು ಎಷ್ಟು ದೊಡ್ಡ ಪ್ಲೇಟ್ ಇದೆ ಗೊತ್ತಾ? ಹಿಂಗೆ ಕೈ ಹಾಕಿದರೆ ನೋಡಿ, ಅರ್ಧ ಕೈ ಹಿಂಗೆ ಬರುತ್ತೆ. ಅಂದರೆ ಹಿಂಗೆ ಹಿಡಿದು ಇಲ್ಲಿಗೆ ಅರ್ಧ ಅಡಿನಾ, ಇಲ್ಲಿದೆ ಮುಕ್ಕಾಲು ಅಡಿ, ಈ ಮೂಲೆಯಿಂದ ಈ ಮೂಲೆ ಮುಕ್ಕಾಲು ಅಡಿ ಬರುತ್ತೆ. ಅಷ್ಟು ದೊಡ್ಡದು ಇದು ಪ್ಲೇಟು. ಬಟ್ ಬ್ಯಾಕ್ದು ಬಂದುಬಿಟ್ಟು 1 ಅಡಿ, ಸಾರಿ ಅರ್ಧ ಅಡಿ, ಅರ್ಧನೂ ಇಲ್ಲ, ಇದು ಜಾಸ್ತಿನೇ ಇದೇನು ಅರ್ಧಕ್ಕಿಂತನೂ. ಸೊ ಡ್ಯುಯಲ್ ಚಾನಲ್ ABS. ಹಾಗೆ ಈ ಗಾಡಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡೋದಾದರೆ, ಈ ಗಾಡಿ ಅರೌಂಡ್ 15 ಲೀಟ್ರ್ ಕುಡಿಯುತ್ತೆ ಗುರು, ಹಿಡಿಯುತ್ತೆ, ಆಮೇಲೆ ಕುಡಿಯುತ್ತೆ. ಆ್ಯಂಡ್ ಈ ಗಾಡಿ ವೆಯ್ಟ್ ಬಂದುಬಿಟ್ಟು 162 kgs. ಹ್ಯಾಂಡಲ್ ಮಾಡೋಕೆ ಅದೇನು ಜಾಸ್ತಿ ಅನ್ಸಲ್ಲ ನನಗೆ. 162 ಓಕೆ, ಯಾಕಂದ್ರೆ 250 cc ಗಾಡಿ ಅಂದಮೇಲೆ ಅಷ್ಟಾದರೂ ವೆಯ್ಟ್ ಈ ಗಾಡಿ ಬೇಕೇ ಬೇಕು.
ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಗಾಡಿ TFTನೇ, ಬಟ್ ಇದಕ್ಕಿಂತ ಮುಂಚೆ ಗಾಡಿ ಬರ್ತಿತ್ತಲ್ಲ ಅದು TFTನೇ, ಆದರೆ ಅದು ಕಲರ್ಫುಲ್ ಅಲ್ಲ. ಇದು ಬಂದುಬಿಟ್ಟು ಕಂಪ್ಲೀಟ್ ಕಲರ್ ಇರುತ್ತೆ. ಅದು ಸ್ವಲ್ಪ ನೋಡೋಕ್ಕೇನೋ ಅಷ್ಟೊಂದು ನನಗೇನು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಈ ಗಾಡಿ ಲುಕ್ಸ್ ಲೈಕ್ ವಾವ್, ಮುತ್ಕೊಳ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗೈತಿ ಇದು. ಓಕೆ ಬೈಸ್, ಇವಾಗ ಸ್ವಲ್ಪ ಮೇನ್ ಮುದ್ದೆ ಮಾತಾಡೋಣ. ಐ ಮೀನ್ ಈ TFTಲಿ ಏನೇನು ಬರುತ್ತೆ ಅಂತ. ಸೊ ಯೂಶಲಿ ನಾವು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಥರ ಕಾಣ್ತಿದೆ ಅಲ್ವಾ, ಕಾಣಿಸಿದ್ರೆ ಸಾಕು ಗುರು. ಸೊ ಎಸ್, ಇಲ್ಲಿಂದ ಫ್ಯೂಚರ್ಸ್ ಮೇಲೆ ಹೋದರೆ ನಾವು ಮೋಟರ್ ಸೈಕಲ್ ರೈಡಿಂಗ್ ಮೋಡ್ ಬರುತ್ತೆ. ರೈಡಿಂಗ್ ಮೋಡಲ್ಲಿ ನಮಗೆ ಒಂದು ನಿಮಿಷ ಗುರು, ರೈಡಿಂಗ್ ಮೋಡಲ್ಲಿ ನಮಗೆ ಟ್ರ್ಯಾಕ್ ಆ್ಯಂಡ್ ಸ್ಟ್ರೈಟ್ ಎರಡು ಬರುತ್ತೆ. ಅದಾದಮೇಲೆ ABS ಡ್ಯುಯಲ್ ಚಾನಲ್ ಹೇಳಿದ್ನಲ್ಲ ನಾನು, ಅದನ್ನು ಆಫ್ ಮಾಡ್ಕೋಬೋದು. ಆಫ್ ಅಂತ ಹೇಳಿದ್ರೆ ಆಫ್ ಒಂದೇ, ಬ್ಯಾಕ್ ಸೈಡ್ ಆಫ್ ಆಗೋದು, ಫ್ರಂಟ್ ಆನಲ್ಲೇ ಇರುತ್ತೆ, ಅದನ್ನು ನಾವು ಆಫ್ ಮಾಡೋಕ್ಕಾಗಲ್ಲ. ಬಟ್ ಯಾವುದೇ ಕಾರಣಕ್ಕೂ ABS ಬಂತಂದರೆ ಯಾವುದೇ ಗಾಡಿಲಾಗಲಿ ಆಫ್ ಮಾಡೋಕೋಬೇಡಿ, ಆನಲ್ಲೇ ಇರಲಿ. ಸೊ ಬೈಕ್ ಇನ್ಫೋ ಬರುತ್ತೆ. ಬೈಕ್ ಇನ್ಫೋದಲ್ಲಿ ನಮಗೆ ಏನೇನು ತೋರಿಸ್ತದೆ ಅಂದರೆ ಫ್ಯೂಲ್ ಟ್ಯಾಂಕ್ದು ಆ್ಯಂಡ್ ಇದು ಬ್ಯಾಟ್ರಿದು, ಆಮೇಲೆ ರೇಡಿಯೇಟರ್ ಗಾರ್ಡ್ದು ತೋರಿಸುತ್ತೆ. ಅದಾದಮೇಲೆ ಟ್ರಿಪ್ ಆನ್ ಟ್ರಿಪ್ ಟು ಎಲ್ಲ ತೋರಿಸುತ್ತೆ. ಅಂದರೆ ಎಷ್ಟು ಸ್ಪೀಡ್ ಹೊಡೆದ್ರಿ, ಎಷ್ಟು ಮೈಲೇಜ್ ಕೊಡ್ತು, ಏನು ಕತೆ, ಎಷ್ಟು ಹೊಡೆದ್ರಿ ಎಲ್ಲ ತೋರಿಸುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಸೆಟ್ಟಿಂಗ್ಸಲ್ಲಿ ಬಂದುಬಿಟ್ಟು ಫೇವ್ರೇಟ್ ಡಿಸ್ಪ್ಲೇಲಿ ತೋರಿಸುತ್ತೆ. ಆಮೇಲೆ ಕ್ವಿಕ್ ಸೆಲೆಕ್ಟರ್ ತೋರಿಸುತ್ತೆ. ಆ್ಯಂಡ್ ಕನೆಕ್ಟಿವಿಟಿ, ಬ್ಲೂಟೂತಿಂದ ಫೋನು ಕನೆಕ್ಟ್ ಮಾಡ್ಕೋಬೋದು ಬೈಕಿಗೆ. ಆ್ಯಂಡ್ ಕ್ವಿಕ್ ಶಿಫ್ಟರ್ ಬರುತ್ತೆ. ಕ್ವಿಕ್ ಶಿಫ್ಟರ್ ಈ ಗಾಡೀಲಿ ಕ್ವಿಕ್ ಶಿಫ್ಟರ್ ಬರುತ್ತೆ ಗುರು, ಅದೊಂಥರ ಲೈಕ್ ಕ್ರೇಜಿ ಅಂದ್ಕೊಳ್ಳಿ. ಇದನ್ನು ಯಾರು ಆಫ್ ಮಾಡೋಕೋಬೇಡಿ, ಆನಲ್ಲೇ ಇರಲಿ. ಯಾಕಂದರೆ ಎಲ್ಲರೂ ನಮ್ಮ ಥರನೇ ಕರೆಕ್ಟಾಗಿ ಕ್ಲಚ್ ಹಿಡಿದು ಗಾಡಿ ಹೊಡೆಯಲ್ಲ. ಕೆಲವರು ಆಫ್ ಕ್ಲಚ್ ಹಿಡಿದ್ಬಿಟ್ಟು ಗೇರ್ ಹಾಕೋದು ಹಿಂಗೆ ತಡವಾದುಡ ಹೊಡಿತಾರೆ. ಸೊ ಹಾಗಾಗಿ ಇದು ಆನ್ ಇತ್ತಂದರೆ ಅವ್ರು ಎಷ್ಟಾದ್ರು ಕ್ಲಚ್ ಹಿಡೀಲಿ, ನೋ ಮ್ಯಾಟರ್. ಸೊ ಆರಾಮಾಗಿ, ಅಂದರೆ ಇದೇನಂತ ಗೊತ್ತಾನೆ ನಿಮಗೆ, ಕ್ವಿಕ್ ಶಿಫ್ಟರು ವಿತೌಟ್ ಕ್ಲಚ್ ಹಿಡಿಲ್ದಂಗೆ ಗೇರ್ ಹಾಕ್ಬೋದು, ಗೇರ್ ತೆಗಿಬೋದು. ಸೊ ಅದಕ್ಕೇ ಆಫ್ ಕ್ಲಚ್ ಹಿಡಿದ್ರೂ ಏನೂ ತೊಂದರೆ ಆಗದೇ ಇರುತ್ತೆ. ಸೊ ಅಷ್ಟೇ, ಇದು ಆನಲ್ಲೇ ಇರಲಿ. ಅದಾದಮೇಲೆ ಶಿಫ್ಟ್ ಲೈಟ್, ಲೈಕ್ ಅದೇ ಅಂದರೆ RPM ತುಂಬ ಜಾಸ್ತಿ ಹೋದಾಗ ಫುಲ್ ಕಲರ್ ಆಗ್ಬಿಡುತ್ತೆ, ಇದು ಆರೆಂಜ್ ಕಲರ್ ಆಗ್ಬಿಡುತ್ತೆ, ಅದಕ್ಕೇ. ಸೊ ಇಷ್ಟು ಈ ಬೈಕಲ್ಲಿ ಬರುವಂಥ ಫ್ಯೂಚರ್ಸ್ಗಳು. ಇಲ್ಲಿ ಸ್ಪೀಡೋಮೀಟ್ರ್ ಬರುತ್ತೆ, ಏನು ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೀವಿ ಅದು ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಗೇರ್, ಯಾವ ಗೇರಲ್ಲಿ ಇದೀವಿ ನಾವು ಅಂತ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಫ್ಯೂಲು, ಇದೇನು ಈ ಬಾರ್ ಇದೆಯಲ್ಲ ಹಿಂಗೆ ಉದ್ದೋಕೆ, ಸೊ ಇದೇ ಬಾರು ಫ್ಯೂಲ್ ಎಷ್ಟಿದೆ ಅಂತ. ಈಗ ಸದ್ಯಕ್ಕೆ ಅರ್ಧ ಟ್ಯಾಂಕ್ ಇದೆ. 190 ಕಿಲೋಮೀಟ್ರ್ ಹೊಡಿಬೋದು. 190 ಅದೇ ಈಗ ಸ್ವಲ್ಪ ರ್ಯಾಶಲ್ಲಿ ಹೊಡೆದಿದ್ದೀನಿ, ಸ್ವಲ್ಪ ಕೂಲ್ ಆದಮೇಲೆ ಇದೇನು 200 210 ಹೋಗುತ್ತೆ. ಸೊ ಈ ಥರ. ಸೊ ಈ ಗಾಡಿ ನಾನು ಇಲ್ಲಿವರೆಗೂ ಓಡಿಸಿರೋದು ಆಲ್ಮೋಸ್ಟ್ 1 ಮಂತ್ 10 ಡೇಸಲ್ಲಿ 2040 ಕಿಲೋಮೀಟ್ರ್ ಓಡಿಸಿದ್ದೀನಿ, 44 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇಷ್ಟು ಈ ಬೈಕಲ್ಲಿ ಬರುತ್ತೆ. ಆ್ಯಂಡ್ ಇದು ಕೀ ಸ್ವಿಚ್ ಆಫ್ ಇತ್ತಂದರೆ ತೋರಿಸುತ್ತೆ. ಆ್ಯಂಡ್ ಸ್ಟ್ಯಾಂಡು, ಒಂದು ನಿಮಿಷ, ಸ್ಟ್ಯಾಂಡ್ ಹಾಕಿದ್ವಿ ಅಂದರೆ ಸೈಡ್ ಸ್ಟ್ಯಾಂಡ್ದು ತೋರಿಸುತ್ತೆ. ಕೂಲೆಂಟ್ ಕೂಡ ತೋರಿಸುತ್ತೆ. ಆ್ಯಂಡ್ RPM ಅಂದ್ರಲ್ಲ, ಇಲ್ಲಿ ನೋಡಿ ನಾನು RPM ಈ ಗಾಡೀಲಿ ಇನ್ನೊಂದು ಏನಪ್ಪ ಅಂದರೆ ಹೆವಿ ಸೈಕ್ ಆಗೋದು. ನಾವು ಈಗ ಗಾಡಿ ನಾವು ಹೊಡಿತಿರ್ತೀವಿ ಅಂದ್ಕೊಳ್ಳಿ, ಹಿಂಗೆ ಹೊಡಿತೀವಿ ಅಂದರೆ ಗಾಡಿ ಮೂವ್ ಮಾಡಬೇಕಾದ್ರೆ 4000 RPM ಬರೋಮುಟ ನಮಗೆ ಅಷ್ಟಕ್ಕೊಂದು ಗತ್ತು ಕೊಡಲ್ಲ. ಬಟ್ ಗತ್ತಿದೆ ಇದರಲ್ಲಿ. ಯೂಶಲಿ ನೀವು ಬೇರೆ ಗಾಡಿ ಹೊಡೆದ್ಬಿಟ್ಟು ಈ ಗಾಡಿ ಕೂತ್ಕೊಂಡ್ಬಿಟ್ರೆ ನಿಮಗೆ ಆವಾಗ ಗೊತ್ತಾಗುತ್ತೆ ಈ ಗಾಡಿ ಪವರ್ ಏನು ಅಂತ. ಬಟ್ ಈ ಗಾಡೀಲೂ ಒಂದು ಲಿಮಿಟ್ ಇದೆ. ಸೊ 4000 RPM ಊಟ ಯೂಶಲಿ ಗಾಡಿ ಎತ್ತಲ್ಲ, ಜೋರಾಗಿ ಎತ್ತಲ್ಲ. ಒನ್ಸ್ ನೀವು 4000 RPM ಕ್ರಾಸ್ ಮಾಡಿದ್ರಿ ಅಂದರೆ ಈ ಗಾಡಿ ಕಂಟ್ರೋಲಲ್ಲಿ ಇರೋಲ್ಲ, ಹಂಗೆ ಹೋಗುತ್ತೆ. ಸೊ ಈ ಗಾಡಿ ಫಸ್ಟ್ ಸರ್ವಿಸ್ಗಿಂತ ಬಿಫೋರ್ ನಾವು 7000 RPM ಅಷ್ಟೇ, 7,000 to 8,000 RPM ಅಷ್ಟೇ ನಾವು ಕ್ರಾಸ್ ಮಾಡೋಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಇವಾಗ ಬಂದುಬಿಟ್ಟು 11,000 RPM ಊಟ ನಾವು ಹೊಡಿಬೋದು ಅಷ್ಟೇ, ಅದ್ರ ಮೇಲೆ ನಾವು ಕ್ರಾಸ್ ಮಾಡೋವಾಗಿಲ್ಲ. ಇರುತ್ತಾ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಆ್ಯಂಡ್ ಈ ಕಡೆ ಎಲ್ಲ ಬಂದುಬಿಟ್ರೆ ಕೀ ಆಫ್ ಮಾಡಿಬಿಡೋಣ. ಸೊ ಇಲ್ಲಿ ಶೆಲ್ಫ್ ಬರುತ್ತೆ, ಆ್ಯಂಡ್ ಇಲ್ಲಿ ಕೀ ಸ್ವಿಚ್ ಆ್ಯಂಡ್ ಆಫ್ ಬರುತ್ತೆ. ಈ ಕಡೆ ಪಾಸ್ ಲೈಟ್ ಬರುತ್ತೆ, ಅಂದರೆ ಹೈ ಬೀಮ್ ಲೋ ಬೀಮ್ ಹೊಡಿಯೋಕ್ಕೆ. ಆ್ಯಂಡ್ ಇದು ಹೇಳಿದ್ನಲ್ಲ ಆಗಲೇ ಹಜಾರ್ಡ್ ಲೈಟ್ದು. ಆ್ಯಂಡ್ ಇವೆಲ್ಲ ಕಂಟ್ರೋಲ್ ಮಾಡೋಕ್ಕೆ. ಅದು ಬಿಟ್ಟರೆ ಇಂಡಿಕೇಟರ್, ಆರನ್, ಡೀಸೆಂಟಾಗಿ ಒಂದು ಆರನ್ ಬರುತ್ತೆ ಅಷ್ಟೇ. ಆ್ಯಂಡ್ ಈ ಕೀ ಬಂದುಬಿಟ್ಟು ಇಲ್ಲಿ ಹಾಕಬೇಕು, ಸಿಂಪಲ್. ಸೊ ಇಷ್ಟು ಈ ಗಾಡಿಯ ಮಾಹಿತಿ. ಆ್ಯಂಡ್ ಮಿರರ್ ಬಗ್ಗೆ ಮಾತಾಡೋದಾದರೆ ಈ ಮಿರರ್ ಬಂದುಬಿಟ್ಟು ಡಾಮಿನಾರ್ದು ಗುರು, ಕಚಡ ಮಿರರ್. ಸೊ ಈ ಗಾಡಿ ನಾನು ಚೆನ್ನಾಗಿರೋದೇ ಹೇಳ್ತಾ ಇದ್ದೀನಿ, ಎಲ್ಲ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ನೆಗೆಟಿವ್ ಕೂಡ ಇದೆ. ನೆಗೆಟಿವ್ ಇದರಲ್ಲಿ ಹೇಳೋಕ್ಕಾಗಲ್ಲ ನಾನು. ನಿಮಗೆ ನೆಗೆಟಿವ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ, ನೆಗೆಟಿವ್ ವಿಡಿಯೋ ಬೇಕು ಗುರು ಮಾಡು ಅದೇನೈತೆ ಅಂತಂದು ಹೇಳೋದಾದರೆ ನಾನು ಇದರಲ್ಲಿ ಹೇಳ್ತೀನಿ. ಲೈಕ್ ಇದೆ, ಸೀಟ್ ಇದೆ, ಸೀಟ್ ನೋಡಿದ್ದು ಕಲ್ಲು ನೋಡಿ, ಯಪ್ಪ ನನ್ನ ಕೈಯಲ್ಲಿ ನರ ಕಾಣ್ತಿದೆ, ನಾನು ಅಷ್ಟು ಜೋರಾಗಿ ಒತ್ತುತ್ತಾ ಇದ್ದೀನಿ. ಆ್ಯಂಡ್
ಇವೆಲ್ಲ ಇದೆ, ಏನೇನೋ ಇದೆ ಗುರು, ತುಂಬ ಪ್ರಾಬ್ಲಮ್ಸು ಇದೆ. ಎಲ್ಲ ಪಾಸಿಟಿವ್ ಇರೋಲ್ಲ, ಎಲ್ಲದರಲ್ಲೂ ಕೆಲವು ನೆಗೆಟಿವ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳಿದ್ದು ನೆಗೆಟಿವ್ ಬೇಕಾದ್ರೆ ನೆಗೆಟಿವ್ ಹೇಳಿ ವಿಡಿಯೋ ಮಾಡಿಬಿಡೋಣ ಅದಕ್ಕೂ ಒಂದು. ಆ್ಯಂಡ್ ಇದು ಎಕ್ಸಾಸ್ಟು ಚಿಕ್ಕದು ಗುರು, ಇಷ್ಟೇ ಶಾರ್ಟಲ್ಲಿ. ಇದು ದೊಡ್ಡದು ಹಾಕ್ಸ್ಬೋದಾ ಅಂತ ನಾನು ಪರ್ಮಿಷನ್ ಕೇಳಿದೆ ಶೋರೂಮಿಂದ. ಸೊ ಇಲ್ಲ ಸರ್ ಅದೆಲ್ಲ ಹಾಕ್ಸ್ಬೇಡಿ ಬೇಡ ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಂಟ್ರೆಸ್ಟಿಂಗು, ಈ 250 ಡ್ಯೂಕು ಜೆನ್ 3 ಏನಿದೆಯಲ್ಲ ಕಂಪ್ಲೀಟ್ಲಿ ಹೊಸದು. ಹಳೆ ಗಾಡಿ ಏನು ಬರ್ತಿತ್ತಲ್ಲ ಆ ಗಾಡಿ ಸ್ವಲ್ಪ ಇಂಜಿನ್ ತೆಗೆದು ಹಾಕೋದು, ಅದೇ ಚಾಸಿಗೆ ಬೇರೆ ಏನೋ ಮಾಡಿಫಿಕೇಶನ್ ಮಾಡಿಬಿಟ್ಟು ಅದನ್ನೇ ಸೇಲ್ ಮಾಡೋದು, ಆ ಥರ ಮಾಡಿಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ನ್ಯೂ. ಸೊ ಈ ಗಾಡಿ ಚಾಸಿಂದ ಹಿಡಿದು ಗಾಡಿ ಪ್ಯಾನಲ್ಸಿಂದ ಹಿಡಿದು ಪೇಂಟಿಂದ ಹಿಡಿದು ಪ್ರತಿಯೊಂದು ಹೊಸದೇನೆ. ಆ್ಯಂಡ್ ಈವನ್ ಮಾಸ್ಕು ಕೂಡ ಅಷ್ಟೇ, ಪ್ರತಿಯೊಂದು ಹೊಸದೇನೆ. ಸೊ ರೇಡಿಯೇಟರ್ ಗಾರ್ಡು ಇಲ್ಲಿದೆ ನೋಡಿ, ಇದರಲ್ಲಿ ಒಂದು ಸಿಂಗಲ್ ಫ್ಯಾನ್ ಬರುತ್ತೆ. ಇದೇನು ಪ್ಲಾಸ್ಟಿಕ್ ಇದು, ಅಂದರೆ ಏನೋ ಕಲ್ಲಿಗಿಲ್ಲಿ ಹೊಡಿಬಾರ್ದು ಅಂತ. ಆ ಕಡೆ ಒಂದು ಫ್ಯಾನ್ ಬರುತ್ತೆ, ಇಂಜಿನ್ ಹೆವಿ ಹೀಟ್ ಆಯಿತು ಅಂದರೆ ಆಟೋಮೆಟಿಕ್ ಫ್ಯಾನ್ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೇ. ಓಕೆ ವಾಯ್ಸ್, ನಾನು ಯಾವ ಥರ ಕಾಣ್ತಾ ಇದ್ದೀನಿ ಲಿಟ್ರಲಿ ಈ ಹೆಲ್ಮೆಟ್ ಹಾಕ್ಕೊಂಡು ನನಗೆ ಶೆಕೆ ನೋಡಿ, ಶೆಕೆ ಓಯ್ಯಪ್ಪ. ಅದರಲ್ಲೂ ಈ ಬಾಡಿಗೆ ಬಿಸಿಲು, ಈ ಹೆಲ್ಮೆಟ್ ಹಾಕೊಂಡು ನಿಂತ ಜಾಗದಲ್ಲೇ ನಿಂತ್ಕೊಂಡು ಶೆಕೆಗೆ ತಲೆಯೆಲ್ಲ ನೀರು ಆಗ್ಬಿಡ್ತು ಗುರು, ಸುಸ್ತಾಗ್ಬಿಡ್ತು. ಸೊ ನಮ್ಮ ಡ್ಯೂಕ್ 250 ಗಾಡಿದು ವಿಡಿಯೋ ಯಾವ ಥರ ಅನ್ನಿಸ್ತು ರಿವ್ಯೂವು, ಸೊ ಕಾಮೆಂಟಲ್ಲಿ ಹೇಳಿ. ಆ್ಯಂಡ್ ಪೇಂಟ್ ಕೂಡ ತುಂಬ ಹೊಸದಿದು, ಪೇಂಟು ಮುಂಚೆ ಬರ್ತಿದ್ದಂಥ ಪೇಂಟ್ಗಳಲ್ಲ ಇದು. ಬ್ಲೂ ಕಲರಲ್ಲಿ ಐ ಗೆಸ್ ದಿಸ್ ಈಸ್ ದ ಫಸ್ಟ್ ಮಾಡೆಲ್ ಅನ್ಸುತ್ತೆ ನನಗೆ, ನನ್ನ ಪ್ರಕಾರ. ಅಂದರೆ ಜೆನ್ 3ಯಲ್ಲೇ ಬ್ಲೂ ಕಲರ್ ಕೊಟ್ಟಿರೋದು ಅನ್ಕೊತೀನಿ ಡ್ಯೂಕಲ್ಲಿ, ಹಂಗೆ ಅನ್ನಿಸ್ತಿದೆ. ಮುಂಚೆನೂ ಇತ್ತ, ನೀವೇ ಹೇಳಿ. ಸೊ ಈ KTM ಡ್ಯೂಕ್ 250 ಬೈಕ್ ರಿವ್ಯೂ ನಿಮಗೆ ಹೇಗೆ ಅನ್ನಿಸ್ತು ಅಂತ ಅದೊಂದು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದೇ KTM ಇದೇ ಗಾಡಿ ಮೇಲೆ ಬೇರೆ ಯಾವ ಥರ ವೀಡಿಯೋಸ್ ನಿಮಗೆ ಬೇಕು ಅಂತ ಅದನ್ನು ಕಮೆಂಟ್ ಮಾಡಿ. ಸೊ ನಮಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಜನ ಯಾವ ಥರ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಜನಕ್ಕೆ ಏನು ಬೇಕು, ಸೊ ಆ ಥರ ಶೂಟ್ ಮಾಡಿದ್ರೆ ನಮಗೂ ಖುಷಿ, ಅವ್ರಿಗೂ ಖುಷಿ. ಸೊ ಸುಮ್ಮನೆ ಯಾವ್ದು ಬೇಕಾದ ಹಾಕೋದಕ್ಕಿಂತ ಜನಕ್ಕೆ ಯಾವ್ದು ಬೇಕೋ ಅದನ್ನು ಹಾಕೋಣ. ಸೊ ಅದಕ್ಕೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್, ಬಾಯ್, ಲೆಟ್ಸ್ ಗೋ.